ಇನ್ನು ಅರಣ್ಯಕ್ಕೆ ಹಾನಿ ಮಾಡಿ ಕಾಂತಾರ 2 ಶೂಟಿಂಗ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಈ ಕೂಡಲೇ ಅಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಅರಣ್ಯ ನಿಯಮ ಉಲ್ಲಂಘನೆ ಆದ್ರೆ ಶೂಟಿಂಗ್ ಸ್ಥಗಿತ ಅಂತ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಅರಣ್ಯಕ್ಕೆ ಹಾನಿ ಮಾಡಿ ಕಾಂತಾರ 2 ಶೂಟಿಂಗ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ನಮ್ಮ ಅಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಏನಾದರೂ ಅಲ್ಲಿ ಅರಣ್ಯ ನಿಯಮ ಉಲ್ಲಂಘನೆ ಆಗಿದ್ರೆ ಶೂಟಿಂಗ್ ಅನ್ನ ಸ್ಥಗಿತ ಮಾಡ್ತೀವಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ತಕ್ಷಣವೇ ಹೋಗಿ ಪರಿಶೀಲನೆ ಮಾಡುವಂತೆ ಅರಣ್ಯ ಸಚಿವರು ಸೂಚಿಸಿದ್ರು ಅವರ ಅಧಿಕಾರಿಗಳಿಗೆ. ಸಕಲೇಶಪುರದ ಹೊಸೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೆರೂರಿನಲ್ಲಿ ಶೂಟಿಂಗ್ ಆಗ್ತಾ ಇದೆ. ರಿಷಬ್ ನಟನೆಯ ಕಾಂತಾರ 2 ತಂಡದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹೆರೂರು ಗ್ರಾಮದ ಬಳಿ ಚಿತ್ರದ ಶೂಟಿಂಗ್ ನಡೀತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆರೂರು. ಕೆಲ ದಿನಗಳಿಂದ ಕಾಂತಾರ 2 ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. ಚಿತ್ರೀಕರಣಕ್ಕಾಗಿ ಗೋಮಾಳ ಜಾಗಕ್ಕೆ ಪರವಾನಗಿಯನ್ನ ಪಡ್ಕೊಂಡಿದೆ ಚಿತ್ರತಂಡ. ಅರಣ್ಯ ಜಾಗದಲ್ಲಿ ಮರಗಳನ್ನ ಕಡಿದು ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತೀವ್ರ ಆಕ್ಷೇಪವನ್ನ ಹೆರೂರು ಗ್ರಾಮದ ಸ್ಥಳೀಯರು ವ್ಯಕ್ತಪಡಿಸಿದ್ರು. ಕೂಡಲೇ ಚಿತ್ರೀಕರಣ ಸ್ಥಗಿತಗೊಳಿಸಿ ಪರಿಸರ ಉಳಿಸಬೇಕು ಅಂತ ಕೂಡ ಆಗ್ರಹಿಸಿದ್ರು. ಇಲ್ಲವಾದ್ರೆ ಡಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ ಅಂತ ಸ್ಥಳೀಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ನಾವು ನೆನಪಿಸ್ಕೊಳ್ಬಹುದು, ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಕೂಡ ಇದೇ ತರ ಕೇಸ್ ಆಗಿತ್ತು. ಯಾಕೆಂದ್ರೆ HMTಯ ಅರಣ್ಯ ಪ್ರದೇಶವನ್ನ ಬಳಸ್ಕೊಂಡಿದ್ರು ಅಂತ ಹೇಳಿ. ಈಗ ಕಾಂತಾರ 2 ಸಿನಿಮಾ ಮೇಲೂ ಕೂಡ ಅದೇ ರೀತಿಯಾದಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಚಿತ್ರಗಳಿಗೋಸ್ಕರ ಪರಿಸರವನ್ನ ಹಾಳು ಮಾಡೋದು ಎಷ್ಟು ಸರಿ? ಅಲ್ಲಿ ಬೆಂಕಿ ಹಚ್ಚಿ ಮರಗಳಿಗೆ ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ? ಇನ್ ಕೇಸ್ ಏನಾದರೂ ಅಲ್ಲಿ ಅರಣ್ಯ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಚಿತ್ರದ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸ್ತೀವಿ ಅಂತ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಕಾಂತಾರ 2ಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮಬದ್ಧವಾಗಿಯೇ ಅನುಮತಿ ಕೊಡಲಾಗಿತ್ತು. ಇವತ್ತೇನೋ ನನ್ನ ಗಮನಕ್ಕೆ ಬಂತು, ಅಲ್ಲೇನೋ ಸ್ವಲ್ಪ ನಮ್ಮ ಷರತ್ತುಗಳೇನಿದೆ ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಮತ್ತು ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ನೋಟ್ ಕೊಟ್ಟಿದ್ದೇನೆ. ಅದರ ಬಗ್ಗೆ ತನಿಖೆ ಮಾಡಿ ವರದಿ ಮಾಡಿ 24 ತಾಸಿನಲ್ಲಿ ವೈಲೇಷನ್ ಮಾಡಿದರೆ, ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಗೊಳಿಸಬೇಕು, ಪರವಾನಗಿ ಕೊಟ್ಟಿದ್ದು ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ. ಈಗ ನಾನು ಬರ್ತಾ ಇದ್ದಾಗ ದೂರವಾಣಿ ಮುಖಾಂತರ, ಯಾಕಂದರೆ ಪ್ರಶ್ನೆ ಬರಬಹುದು ಅಂತ ನನಗೆ ಗೊತ್ತಿತ್ತು, ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಜೊತೆಯಲ್ಲಿ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಮಾತನಾಡಿದ್ದಾಗ ನಮ್ಮ ಭೂಮಿಯಲ್ಲಿ ಅರಣ್ಯ ಭೂಮಿಯಲ್ಲಿ ಮಾಡಿಲ್ಲ, ಅವರು ನಿಯಮ ಪಾಲನೆ ಮಾಡಿದ್ದಾರೆ, ಅದು ತಮ್ಮ ಗಮನಕ್ಕೆ ಏನು ಬಂದಿದೆ ಅದು ಗೋಮಾಳ ಅಥವಾ ಅದು ನಿಮ್ಮ ಕಂದಾಯ ಇಲಾಖೆ ಭೂಮಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೂ ತನಿಖೆ ಮಾಡಿಸಿ ವರದಿ ತರಿಸ್ಕೊಳ್ತೇನೆ. ಕಾಂತಾರ 2ಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮಬದ್ಧವಾಗಿಯೇ ಅನುಮತಿ ಕೊಡಲಾಗಿತ್ತು. ಇವತ್ತೇನೋ ನನ್ನ ಗಮನಕ್ಕೆ ಬಂತು, ಅಲ್ಲೇನೋ ಸ್ವಲ್ಪ ನಮ್ಮ ಷರತ್ತುಗಳು